ಹಲೋ ಫ್ರೆಂಡ್ಸ್, ನಾವು ಕುವೆಂಪು ಯೂನಿವರ್ಸಿಟಿಯ ಓಲ್ಡ್ ಅಕೌಂಟಿಂಗ್ ಕ್ವಶನ್ ಪೇಪರ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಇದೀವಿ. ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನಾವು ಈ ಹಿಂದೆ 2 ಕ್ವಶನ್ ಪೇಪರ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇವತ್ತು ಥರ್ಡ್ ಕ್ವಶನ್ ಪೇಪರ್, ಇಲ್ಲಿ BBA ಡಿಗ್ರಿಗೆ ಸಂಬಂಧಪಟ್ಟಿರೋ ಫಂಡಮೆಂಟಲ್ಸ್ ಆಫ್ ಬಿಸಿನೆಸ್ ಅಕೌಂಟಿಂಗ್ ಕ್ವಶನ್ ಪೇಪರ್ ನಮ್ಮ ಎದುರಿಗಿದೆ. ಈಗ 1 by 1 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗೆ ಆನ್ಸರ್ ನ ನೋಡ್ಕೋತಾ ಹೋಗೋಣಂತೆ. ಮೊದಲನೇ ಕ್ವಶನ್ ಈ ರೀತಿ ಇದೆ: ಅಕಾರ್ಡಿಂಗ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ದ ಓನರ್ಸ್ ಆಫ್ ಬಿಸಿನೆಸ್ ಈಸ್ ಕನ್ಸಿಡರ್ಡ್ ಆಸ್ ಕ್ರೆಡಿಟಾರ್ ಅಂತ ಹೇಳಿ ಕೇಳಿದ್ದಾರೆ. ಈ ಕ್ವಶನ್ಗೆ ಕೊಟ್ಟಿರುವಂತ ಆಪ್ಷನ್ಸ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತಂದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಎರಡು ಆಸ್ಪೆಕ್ಟ್ ಅನ್ನ ಇಟ್ಕೊಂಡಿರುತ್ತೆ, ಒಂದು ಡೆಬಿಟ್ ಮತ್ತೊಂದು ಕ್ರೆಡಿಟ್ ಅನ್ನೋ ಎರಡು ಆಸ್ಪೆಕ್ಟ್ ಅನ್ನು ಇಟ್ಕೊಂಡಿರುತ್ತೆ ಅಂತ ಹೇಳ್ತಾ ಇದೆ. ದೆನ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಹೇಳಿ ಎರಡನೇ ಆಪ್ಷನ್ ಕೊಟ್ಟಿದ್ದಾರೆ. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತಂದ್ರೆ ನಮ್ಮ ಆರ್ಗನೈಸೇಷನ್ ಇಟ್ ಈಸ್ ಲೀವ್ಸ್ ಫಾರ್ ಎ ಲಾಂಗರ್ ಪೀರಿಯಡ್, ಅನ್ನೋನ್ ಪೀರಿಯಡ್ ತನಕ ನಮ್ಮ ಆರ್ಗನೈಸೇಷನ್ ಇರುತ್ತೆ ಅನ್ನೋದು ಈ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟಿನ ಒಂದು ಫ್ಯೂಚರ್ ಆಗಿದೆ. ದೆನ್ ಸೆಪರೇಟ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೆಪರೇಟ್ ಎಂಟಿಟಿ ಕಾನ್ಸೆಪ್ಟ್ ಅಂತಂದ್ರೆ ಆರ್ಗನೈಸೇಷನ್ ಮತ್ತೆ ಓನರ್ ಅಥವಾ ಬಿಸಿನೆಸ್ ಮತ್ತೆ ಓನರ್ ಇಬ್ರು ಕೂಡ ಸಪರೇಟ್ ಅಂತ ಹೇಳಿ ಈ ಸಪರೇಟ್ ಎಂಟಿಟಿ ಕಾನ್ಸೆಪ್ಟ್ ಅಥವಾ ಬಿಸಿನೆಸ್ ಎಂಟಿಟಿ ಕಾನ್ಸೆಪ್ಟ್ ಅನ್ನೋದು ಹೇಳುತ್ತೆ. ದೆನ್ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತಂದ್ರೆ ಎವ್ರಿ ಟ್ರಾನ್ಸಾಕ್ಷನ್ ಶುಡ್ ಬಿ ಮೆಜರ್ಡ್ ಇನ್ ಮನಿ ಅಂತ ಹೇಳಿ ಈ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ನಮಗೆ ಅದರ ಫ್ಯೂಚರ್ ನ ಹೇಳ್ತಾ ಇದೆ. ಸೊ ಈ ಕ್ವಶನ್ಗೆ ಹಾಗಾದ್ರೆ ಆನ್ಸರ್ ಯಾವುದು? ಓನರ್ ಮತ್ತೆ ಬಿಸಿನೆಸ್ ಅಲ್ಲಿ ನಾವು ಓನರ್ ನ ಕ್ರೆಡಿಟಾರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ಅಂದ್ರೆ ಬಿಸಿನೆಸ್ ಗೆ ಓನರ್ ಏನಾದ್ರೂ ಕ್ಯಾಪಿಟಲ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವನಿಗೆ ಆ ಕ್ಯಾಪಿಟಲ್ ನ ವಾಪಸ್ ಕೊಡುವಂತಹ ಜವಾಬ್ದಾರಿ ನಮ್ಮ ಆರ್ಗನೈಸೇಷನ್ಗೆ ಇರುತ್ತೆ ಅನ್ನೋದು ಈ 4 ಆಪ್ಷನ್ ಅಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಇಲ್ಲಿರುವಂತಹ ಕ್ವಶನ್ ಆಗಿದೆ. ಸೊ ನಾವು ಇಲ್ಲಿ ಸಪರೇಟ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಹೇಳಿ ಕೊಟ್ಟಿರುವಂತ ಆಪ್ಷನ್ ಸಿ ಏನಿದೆ, ಇದರಲ್ಲಿ ಆಲ್ರೆಡಿ ತಿಳ್ಕೊಂಡ್ವಿ. ದಟ್ ಈಸ್ ಓನರ್ ಮತ್ತೆ ಬಿಸಿನೆಸ್ ಇಬ್ರು ಕೂಡ ಸಪರೇಟ್ ಆಗಿರ್ತಾರೆ. ಬಿಸಿನೆಸ್ ನಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿರುವಂತಹ ಕ್ಯಾಪಿಟಲ್ ನ ನಾವು ವಾಪಸ್ ಮಾಡಬೇಕು. ಹಾಗಾದ್ರೆ ಈ ಓನರ್ ನ ನಾವು ಕ್ರೆಡಿಟಾರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಆಪ್ಷನ್ ಸಿ ಸಪರೇಟ್ ಎಂಟಿಟಿ ಕಾನ್ಸೆಪ್ಟ್ ಹೇಳ್ತಾ ಇದೆ. ಸೊ ಇದಕ್ಕೆ ಸರಿಯಾದ ಆಪ್ಷನ್ ಸಿ ಆಗಿರುತ್ತೆ. ದೆನ್ ಸೆಕೆಂಡ್ ಕ್ವಶನ್, ಎಕ್ಸ್ಟರ್ನಲ್ ಯೂಸರ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಡಸ್ ನಾಟ್ ಇನ್ಕ್ಲೂಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ 4 ಆಪ್ಷನ್ ಅಲ್ಲಿ ಯಾರು ಎಕ್ಸ್ಟರ್ನಲ್ ಯೂಸರ್ ಅಲ್ಲ ಅನ್ನೋದು ಇಲ್ಲಿರುವಂತ ಕ್ವಶನ್. ಫಸ್ಟ್ ಒನ್, ಲೆಂಡರ್ಸ್ ಸಚ್ ಆಸ್ ಬ್ಯಾಂಕರ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬ್ಯಾಂಕರ್ಸ್ ಅನ್ನೋರು ಔಟ್ಸೈಡರ್ಸ್ ಆಗಿರ್ತಾರೆ, ಎಕ್ಸ್ಟರ್ನಲ್ ಪರ್ಸನ್ ಆಗಿರ್ತಾರೆ, ಎಕ್ಸ್ಟರ್ನಲ್ ಆರ್ಗನೈಸೇಷನ್ ಆಗಿರುತ್ತೆ. ಈ ಆರ್ಗನೈಸೇಷನ್ ಅವರು ನಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಎಕ್ಸ್ಟರ್ನಲಿ ಯೂಸ್ ಮಾಡಿಕೊಂಡು ನಮಗೆ ಲೋನ್ ಪ್ರೊವೈಡ್ ಮಾಡೋರು ಆಗಿರ್ತಾರೆ. ಹಾಗಾದ್ರೆ ಇವರು ಎಕ್ಸ್ಟರ್ನಲ್ ಯೂಸರ್ ಆಗಿರ್ತಾರೆ. ದೆನ್ ಎಂಪ್ಲಾಯೀಸ್ ಆಫ್ ಬಿಸಿನೆಸ್ ಆರ್ಗನೈಸೇಷನ್ ಒಳಗಡೆನಲ್ಲೇ ಇರ್ತಕ್ಕಂತಹ ಎಂಪ್ಲಾಯೀಸ್, ದಟ್ ಈಸ್ ಇಂಟರ್ನಲ್ ಯೂಸರ್ಸ್. ಅದು ಈ ಎಂಪ್ಲಾಯೀಸ್ ಅನ್ನ ನಾವು ಇಂಟರ್ನಲ್ ಯೂಸರ್ ಅಂತ ಕರಿತೀವಿ. ಅಂದ್ರೆ ಆರ್ಗನೈಸೇಷನ್ ಒಳಗಡೆ ಇದ್ಕೊಂಡು ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿಕೊಂಡು ಅವರಿಗೆ ಬರಬೇಕಾಗಿರೋ ಬೆನಿಫಿಟ್ ಅನ್ನ ಡಿಮಾಂಡ್ ಮಾಡ್ತಾರೆ. ಹಾಗಾಗಿ ಇವರು ಇಂಟರ್ನಲ್ ಯೂಸರ್ಸ್ ಆಗಿರ್ತಾರೆ. ದೆನ್ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆರ್ಗನೈಸೇಷನ್ಗೆ ಶೇರ್ ಮುಖಾಂತರವಾಗಿ ಕ್ಯಾಪಿಟಲ್ ನ ಇಂಟ್ರೊಡ್ಯೂಸ್ ಮಾಡುವಂತಹ ಇನ್ವೆಸ್ಟ್ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಅಥವಾ ಇನ್ವೆಸ್ಟರ್ಸ್ ಏನಿದ್ದಾರೆ, ಶೇರ್ ಹೋಲ್ಡರ್ಸ್ ಮುಂದೆ ಆಗ್ಬೋದಾದಂತವ್ರು ಏನಿದ್ದಾರೆ ಅವ್ರನ್ನ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತಿರ್ತಾರೆ. ಅವರು ಕೂಡ ಎಕ್ಸ್ಟರ್ನಲಿ ನಮ್ಮ ಆರ್ಗನೈಸೇಷನ್ ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿಕೊಂಡು ನಮ್ಮ ಆರ್ಗನೈಸೇಷನ್ ಚೆನ್ನಾಗಿ ರನ್ ಆಗ್ತಾ ಇದೆ ಅಂತಂದ್ರೆ, ನಮ್ಮ ಆರ್ಗನೈಸೇಷನ್ ಅಲ್ಲಿ ಕಂಟಿನ್ಯೂಸ್ ಪ್ರಾಫಿಟ್ ಅಥವಾ ನಮ್ಮ ಆರ್ಗನೈಸೇಷನ್ ಅಲ್ಲಿ ಡೆವಲಪ್ಮೆಂಟ್ ಅಥವಾ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಅವಾಗ ಅವರು ಇನ್ವೆಸ್ಟ್ ಮಾಡೋದಕ್ಕೆ ಬರ್ತಾರೆ. ಈ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಅನ್ನೋರು ಆರ್ಗನೈಸೇಷನ್ ಹೊರಗಡೆಯಿಂದ, ದಟ್ ಈಸ್ ಎಕ್ಸ್ಟರ್ನಲ್ ಆಗಿ ಅವರು ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಳ್ಳೋರಾಗಿರ್ತಾರೆ. ದೆನ್ ಗವರ್ನಮೆಂಟ್ ಏನಿದೆ, ನಮ್ಮ ಎಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿಕೊಂಡು ಇಲ್ಲಾಗಿರುವಂತಹ ಪ್ರಾಫಿಟ್ ಗೆ ಎಷ್ಟು ಟ್ಯಾಕ್ಸ್ ಅನ್ನ ಹಾಕಬೇಕು ಅನ್ನೋದನ್ನ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಯೂಸ್ ಮಾಡಿಕೊಂಡು ಡಿಸೈಡ್ ಮಾಡುವಂತಹ ವ್ಯಕ್ತಿಗಳು ಈ ಗವರ್ನಮೆಂಟ್ ಆಗಿರುತ್ತೆ. ಸೊ ಇವರು ಕೂಡ ಎಕ್ಸ್ಟರ್ನಲ್ ಆಗಿ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ಕೊಳ್ಳೋರಾಗಿರ್ತಾರೆ. ಹಾಗಾದ್ರೆ ಈ 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಆಪ್ಷನ್? ದಟ್ ಈಸ್ ಎಂಪ್ಲಾಯೀಸ್ ಆಫ್ ಬಿಸಿನೆಸ್, ಆಪ್ಷನ್ ಬಿ. ಬಿಕಾಸ್ ಇವರು ವಿತ್ ಇನ್ ಆರ್ಗನೈಸೇಷನ್ ಒಳಗಡೆನಲ್ಲೇ ಇದ್ದುಕೊಂಡು ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರುವಂತಹ ಬೆನಿಫಿಟ್ಸ್ ನ ತಗೊಳ್ಳುವಂತಹ ವ್ಯಕ್ತಿಗಳಾಗಿರ್ತಾರೆ. ಸೊ ಇಲ್ಲಿರುವಂತಹ ಕ್ವಶನ್ ಯಾರು ಎಕ್ಸ್ಟರ್ನಲ್ ಯೂಸರ್ ಅಲ್ಲ ಅನ್ನೋದಾಗಿತ್ತು. ಹಾಗಾಗಿ ಆಪ್ಷನ್ ಬಿ, ಎಂಪ್ಲಾಯೀಸ್ ಆಫ್ ಬಿಸಿನೆಸ್ ಎಕ್ಸ್ಟರ್ನಲ್ ಯೂಸರ್ ಅಲ್ಲ, ಅವರು ಇಂಟರ್ನಲ್ ಯೂಸರ್ಸ್ ಆಫ್ ಅವರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿರ್ತಾರೆ. Then third question, in Tally dash menu from company information is used to create a new company ಅಂತ ಹೇಳಿದ್ದಾರೆ. ಇದಕ್ಕೆ create company, that is option B correct option ಆಗಿರುತ್ತೆ. Then fourth question, to create a sales voucher in Tally you have to press the dash key ಅಂತ ಕೊಟ್ಟಿದ್ದಾರೆ, that is F8.
ಫಂಕ್ಷನ್ 8 ಕೀನ ನಾವು ಪ್ರೆಸ್ ಮಾಡಿದ್ರೆ ಸೇಲ್ಸ್ ವೋಚರ್ಗೆ ಡೈರೆಕ್ಟ್ ಆಗಿ ಹೋಗಬಹುದು. ದೆನ್ ಫಿಫ್ತ್ ಕ್ವಶನ್, ಕ್ಯಾಶ್ ಪೇಯ್ಡ್ ಟು ಸುರೇಶ್ ವಿಚ್ ಅಕೌಂಟ್ ಈಸ್ ಟು ಬಿ ಕ್ರೆಡಿಟೆಡ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿರುವಂತದ್ದು ಕ್ಯಾಶ್ ಪೇಯ್ಡ್ ಟು ಸುರೇಶ್. ಸೊ ವಿ ಪೇಯ್ಡ್ ಕ್ಯಾಶ್ ಟು ಸುರೇಶ್, ಕ್ಯಾಶ್ ಅನ್ನು ಸುರೇಶ್ಗೆ ಕೊಟ್ಟಿದೀವಿ. ದಟ್ ಈಸ್ ಸುರೇಶ್ ಅನ್ನೋನು ಇಲ್ಲಿ ಪರ್ಸನಲ್ ಅಕೌಂಟ್ ಒಳಗೆ ಬರುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಕ್ಯಾಶ್ ಅನ್ನೋದು ರಿಯಲ್ ಅಕೌಂಟಿಗೆ ಬರುವಂತಹ ಒಂದು ವಸ್ತು ಆಗಿದೆ. ಸುರೇಶ್ ಅನ್ನೋನು ಪರ್ಸನ್ ಆಗಿದ್ದಾನೆ. ಹಾಗಾಗಿ ಪರ್ಸನಲ್ ಅಕೌಂಟ್ ರೂಲ್ಸ್ ಪ್ರಕಾರ ಸುರೇಶ್ ಅನ್ನೋನು ನಾವು ಡೆಬಿಟ್ ಮಾಡ್ತೀವಿ. ಕ್ಯಾಶ್ ನಮ್ಮ ಆರ್ಗನೈಸೇಷನ್ ಇಂದ ಹೊರಗಡೆ ಹೋಗಿದೆ. ರಿಯಲ್ ಅಕೌಂಟ್ ರೂಲ್ಸ್ ಪ್ರಕಾರ ಕ್ಯಾಶ್ ಅನ್ನ ಕ್ರೆಡಿಟ್ ಮಾಡ್ತೀವಿ. ಸೊ ಜರ್ನಲ್ ಎಂಟ್ರಿ ಸುರೇಶ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ಕೇಳಿರುವಂತದ್ದು ಯಾವ ಅಕೌಂಟ್ ಕ್ರೆಡಿಟ್ ಆಗತ್ತೆ ಅಂತ ಕೇಳಿದ್ದಾರೆ. ಹಾಗಾಗಿ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗತ್ತೆ. ದಟ್ ಈಸ್ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗಿದೆ. ದೆನ್ ಸಿಕ್ಸ್ತ್ ಕ್ವಶನ್, rupees 2000 received from Smith whose account was previously written off as bad debts should be credited ಅಂತ ಹೇಳಿ ಕೇಳಿದ್ದಾರೆ. ಸ್ಮಿತ್ ಅನ್ನೋನು ಬ್ಯಾಡ್ ಡೆಟಾರ್ ಅಂತ ಹೇಳಿ ಆಲ್ರೆಡಿ ಅವನಿಂದ ಬರ್ಬೇಕಾಗಿರೋ 2,000 ರೂಪಾಯಿನ ತೆಗೆದಿಟ್ಬಿಟ್ಟಿದ್ವಿ. ಆದ್ರೆ ಈಗ ಆ ಅಮೌಂಟ್ ವಾಪಸ್ ಬರ್ತಾ ಇದೆ. ಸೊ ವಾಪಸ್ ಬಂದ ತಕ್ಷಣ ಕ್ಯಾಶ್ ಅಕೌಂಟ್ಗೆ ನಾವು ಡೆಬಿಟ್ ಎಂಟ್ರಿ ಕೊಡ್ತೀವಿ. ದೆನ್ ಬ್ಯಾಡ್ ಡೆಟ್ಸ್ ನಮಗೆ ರಿಕವರಿ ಆಗ್ತಾ ಇದೆ. ಹಾಗಾಗಿ ಅದನ್ನು ನಾವು ಇನ್ಕಮ್ ಅಂತ ಹೇಳಿ ಕ್ರೆಡಿಟ್ ಮಾಡ್ಕೊಳ್ತೀವಿ. ಸೊ ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಕೌಂಟ್ ಅಂತ ಆಗಿರುತ್ತೆ. ಇಲ್ಲಿ ಯಾವ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಕೇಳಿರೋದ್ರಿಂದ ಆಪ್ಷನ್ ಎ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಆಗುತ್ತೆ. ದೆನ್ ಸೆವೆಂತ್ ಕ್ವಶನ್, capital is rupees 90,000, liability is 60,000, profit of the year is 20,000, then total assets will be ಅಂತ ಹೇಳಿದ್ದಾರೆ. ಸೊ ಟೋಟಲ್ ಅಸೆಟ್ ಈಕ್ವೇಶನ್ ಏನಿದೆ ನಮ್ಮ ಅಕೌಂಟಿಂಗ್ ಈಕ್ವೇಶನ್ ಅಂತ ಏನ್ ಕರಿತೀವಿ, ದಟ್ ಈಸ್ ಅಸೆಟ್ ಶುಡ್ ಬಿ ಈಕ್ವಲ್ ಟು ಓನರ್ಸ್ ಕ್ಯಾಪಿಟಲ್ ಪ್ಲಸ್ ಔಟ್ಸೈಡರ್ಸ್ ಲಯಬಿಲಿಟಿ. ಈ ಈಕ್ವೇಶನ್ ಬೇಸಿಸ್ ಮೇಲೆ ಈ ಕ್ವಶನ್ಗೆ ಆನ್ಸರ್ ನಾವು ಮಾಡಬಹುದು. ಇಲ್ಲಿ ಓನರ್ಸ್ ಕ್ಯಾಪಿಟಲ್ 90,000 rupees ಕೊಟ್ಟಿದ್ದಾರೆ. ದೆನ್ ಪ್ಲಸ್ ಲಯಬಿಲಿಟಿ 60,000 rupees ಕೊಟ್ಟಿದ್ದಾರೆ. ದೆನ್ ಪ್ರಾಫಿಟ್ ಆಫ್ ದ ಇಯರ್ ಈಸ್ 20,000 ಅಂತ ಕೊಟ್ಟಿದ್ದಾರೆ. ನಮ್ಮ ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಪ್ರಾಫಿಟ್ ಅನ್ನೋದು ಓನರ್ ಕ್ಯಾಪಿಟಲ್ಗೆ ಆಡ್ ಆಗುತ್ತೆ. ಸೊ ನಾವು ಈ ಪ್ರಾಫಿಟ್ ಅನ್ನು ಕೂಡ ಈಗ ಆಡ್ ಮಾಡ್ಕೋಬೇಕು. ಆಡ್ 20,000. ಸೊ ಇದೆಷ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಅಸೆಟ್ಸ್ ಸಿಗುತ್ತೆ 1,50,000 ಪ್ಲಸ್ 20,000 1,70,000. ಅಲ್ಲಿಗೆ ಟೋಟಲ್ ಅಸೆಟ್ ವ್ಯಾಲ್ಯೂ 1,70,000 ಬರುತ್ತೆ. Then 8th question, in cash book bank charges of rupees 5,000 was not recorded, name the correct cash book adjustment ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಯಾಶ್ ಬುಕ್ ಅಲ್ಲಿ ಬ್ಯಾಂಕ್ ಚಾರ್ಜಸ್ 5,000 ರೂಪಾಯಿನ ರೆಕಾರ್ಡ್ ಮಾಡಿಲ್ವಂತೆ. ಸೊ ರೆಕಾರ್ಡ್ ಮಾಡಿಲ್ಲ ಅಂತಂದ್ರೆ ನಾವು ಕ್ಯಾಶ್ ಬುಕ್ ಒಳಗೆ ಇದು ಕ್ಯಾಶ್ ಬುಕ್ ಅಂತ ಅನ್ಕೊಂಡ್ರೆ ಕ್ಯಾಶ್ ಬುಕ್ಕಿನ ಡೆಬಿಟ್ ಸೈಡ್ ಅನ್ನ ರೆಸಿಪ್ಟ್ ಸೈಡ್ ಅಂತ ಕರಿತೀವಿ. ಕ್ಯಾಶ್ ಬುಕ್ಕಿನ ಕ್ರೆಡಿಟ್ ಸೈಡ್ ಅನ್ನ ಪೇಮೆಂಟ್ ಸೈಡ್ ಅಂತ ಹೇಳಿ ಕರಿತೀವಿ. ಈಗ ಇಲ್ಲಿ ಆಗಿರೋದು ಬ್ಯಾಂಕ್ ಚಾರ್ಜಸ್ 5,000 ಪೇಮೆಂಟ್ ಆಗಿದೆ. ಸೊ ಪೇಮೆಂಟ್ ಆಗಿದೆ ಅಂತಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಕೊಡಬೇಕು. ಸೊ ಹಾಗಾಗಿ ಈಗ ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ಕ್ಯಾಶ್ ಬುಕ್. ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ದೆನ್ 9th ಕ್ವಶನ್, ಸೇಲ್ಸ್ ಆರ್ ಈಕ್ವಲ್ ಟು ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಸೇಲ್ಸ್ ಆರ್ ಈಕ್ವಲ್ ಟು ಅಂತಂದ್ರೆ ನಮಗೆ ಟ್ರೇಡಿಂಗ್ ಅಕೌಂಟ್ ಈಕ್ವೇಶನ್ ಅನ್ನ ನಾವಿಲ್ಲಿ ಚೆಕ್ ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಈಕ್ವೇಶನ್ ಏನಂತ ಇದೆ, ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಇದೆ. ಸೊ ಸೇಲ್ಸ್ ಅಲ್ಲಿ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅನ್ನ ಲೆಸ್ ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಹಾಗಾದ್ರೆ ಈಗ ಸೇಲ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಪ್ಲಸ್ ಗ್ರಾಸ್ ಪ್ರಾಫಿಟ್ ಮಾಡಿದ್ರೆ ಸೇಲ್ಸ್ ಬರ್ತದೆ. ಸೊ ಅಲ್ಲಿಗೆ ಇದಕ್ಕೆ ಆಪ್ಷನ್ ಎ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ದೆನ್ ಲಾಸ್ಟ್ ಕ್ವಶನ್, ಈ ಕ್ವಶನ್ ಪೇಪರ್ ನಲ್ಲಿ ಬಂದಿರುವಂತದ್ದು, ಇಫ್ ದ ಗ್ರಾಸ್ ಪ್ರಾಫಿಟ್ ಈಸ್ rupees 5,000 and the net profit is 25% of the gross profit, the expenses must be ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ 5,000 ಗ್ರಾಸ್ ಪ್ರಾಫಿಟ್ ಇದೆ, ಅದರಲ್ಲಿ 25% ನೆಟ್ ಪ್ರಾಫಿಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 5,000ಕ್ಕೆ 25% ಅಂತಂದ್ರೆ ಅದು
1250 rupees ಬರುತ್ತೆ. ಸೊ 1250 ಅನ್ನೋದು ನೆಟ್ ಪ್ರಾಫಿಟ್ ಆಗುತ್ತೆ. ಸೊ ನೆಟ್ ಪ್ರಾಫಿಟ್ 1250 ಬರಬೇಕು ಅಂತಂದ್ರೆ 5000 ಅಲ್ಲಿ ಎಷ್ಟು ರೂಪಾಯಿ ಲೆಸ್ ಆದ್ರೆ ನಮಗೆ 1250 rupees ಬರುತ್ತೆ. 3750 rupees ಲೆಸ್ ಆದ್ರೆ 1250 rupees ಬರುತ್ತೆ. ಸೊ ಅಲ್ಲಿಗೆ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಪೇಪರ್ ದಟ್ ಈಸ್ ಮೇ ಜೂನ್ 2022 ಒಳಗೆ BBA ಡಿಗ್ರಿ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರುವಂತಹ ಫಂಡಮೆಂಟಲ್ಸ್ ಆಫ್ ಬಿಸಿನೆಸ್ ಅಕೌಂಟಿಂಗ್ ಸಂಬಂಧಪಟ್ಟಿರೋ ಕ್ವಶನ್ಸ್ ಈಗ ನಾವು ನೋಡ್ತಾ ಹೋಗೋಣಂತೆ. ಅದರಲ್ಲಿ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಸಪರೇಟ್ ಆರ್ ಬಿಸಿನೆಸ್ ಎಂಟಿಟಿ ಕಾನ್ಸೆಪ್ಟ್ ಮೀನ್ಸ್ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಬಿಸಿನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದ್ರೆ ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಪ್ರಕಾರ ಬಿಸಿನೆಸ್ ಅಲ್ಲಿ ಬಿಸಿನೆಸ್ ಮನ್ ಮತ್ತೆ ಬಿಸಿನೆಸ್ ಇಬ್ರು ಕೂಡ ಸಪರೇಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಬ್ರು ಕೂಡ ಸಪರೇಟ್ ಪರ್ಸನ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ ಅನ್ನೋದನ್ನ ನಾವು ಆಲ್ರೆಡಿ ತಿಳ್ಕೊಂಡಿದೀವಿ. ಇಲ್ಲಿ ಕೊಟ್ಟಿರೋ ಆಪ್ಷನ್ ಒನ್ ಬೈ ನೋಡ್ತಾ ಹೋಗೋಣಂತೆ. ಬಿಸಿನೆಸ್ ಅಂಡ್ ದ ಪ್ರೊಪ್ರೈಟರ್ಸ್ ಆಫ್ ದ ಬಿಸಿನೆಸ್ ಆರ್ ಟೂ ಸಪರೇಟ್ ಎಂಟಿಟೀಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ನೋಡಿದ್ರೆ ಬಿಸಿನೆಸ್ ಅಂಡ್ ದ ಪ್ರೊಪ್ರೈಟರ್ಸ್ ಆರ್ ಕನ್ಸಿಡರ್ಡ್ ಆಸ್ ಒನ್ ಎಂಟಿಟಿ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಒನ್ ಎಂಟಿಟಿ. ಇದು ಯಾವುದೇ ಕಾರಣಕ್ಕೂ ಒನ್ ಎಂಟಿಟಿ ಅಲ್ಲ. ಇಬ್ರು ಸಪರೇಟ್ ಅಂತ ಹೇಳಿ ನಾವು ಟ್ರೀಟ್ ಮಾಡಬೇಕು. ಹಾಗಾದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಆಪ್ಷನ್ ಅಲ್ಲ. ದೆನ್ ದ ಬಿಸಿನೆಸ್ ವಿಲ್ ಕಂಟಿನ್ಯೂ ಟು ಆಪರೇಟ್ ಫಾರ್ ಎ ಫೇರ್ಲಿ ಲಾಂಗ್ ಪೀರಿಯಡ್ ಆಫ್ ಟೈಮ್. ಇದು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಿರುವಂತಹ ಒಂದು ಆಪ್ಷನ್ ಆಗಿರುತ್ತೆ. ಹಾಗಾದ್ರೆ ಇದು ಕೂಡ ಈ ಒಂದು ಕ್ವಶನ್ ಗೆ ಸರಿಯಾದಂತಹ ಆಪ್ಷನ್ ಅಲ್ಲ. ನನ್ ಆಫ್ ದ ಎಬೋ ಅಲ್ಲ. ಇಲ್ಲಿ ಮೇಲ್ಗಡೆ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ದಟ್ ಈಸ್ ಬಿಸಿನೆಸ್ ಅಂಡ್ ದ ಪ್ರೊಪ್ರೈಟರ್ಸ್ ಬಿಸಿನೆಸ್ ಆರ್ ಟೂ ಸಪರೇಟ್ ಎಂಟಿಟೀಸ್ ಅಂತ. ಇದು ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಈ ಫಸ್ಟ್ ಕ್ವಶನ್ ಗೆ ಸರಿಯಾದ ಆಪ್ಷನ್. ದೆನ್ ಸೆಕೆಂಡ್ ಕ್ವಶನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ ಆರ್ ಇಶ್ಯೂಡ್ ಬೈ ಅಂತ ಹೇಳ್ತಾ ಇದ್ದಾರೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ ಆರ್ ಇಶ್ಯೂಡ್ ಬೈ ICAI, that is Institute of Chartered Accountant of India ಅಂತೇಳಿ ನಮಗೆ ಆಲ್ರೆಡಿ ಗೊತ್ತಾಗಿದೆ. ದೆನ್ ಥರ್ಡ್ ಕ್ವಶನ್ ನೋಡಿದ್ರೆ ಲೆಜರ್ ಅಕೌಂಟ್ಸ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಶೋ ವಿಚ್ ಬ್ಯಾಲೆನ್ಸಸ್ ಅಂತ ಹೇಳ್ತಿದ್ದಾರೆ. ಲೆಜರ್ ಅಕೌಂಟ್ಸ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಅಸೆಟ್ಸ್ ಇನ ಯಾವುದೇ ಒಂದು ಲೆಜರ್ ಅಕೌಂಟ್ ಅನ್ನ ನಾವು ಬ್ಯಾಲೆನ್ಸ್ ಮಾಡಿದ್ರೆ ಅವಾಗ ಅದು ಡೆಬಿಟ್ ಬ್ಯಾಲೆನ್ಸ್ ಅನ್ನ ತೋರಿಸುತ್ತೆ. ಲಯಬಿಲಿಟಿ ಅಕೌಂಟಿನ ಯಾವುದೇ ಒಂದು ಅಕೌಂಟ್ ಅನ್ನ ಲಯಬಿಲಿಟಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಅಕೌಂಟ್ ಅನ್ನ ನಾವು ಬ್ಯಾಲೆನ್ಸ್ ಮಾಡಿದ್ರೆ ಅದು ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ನ ಒಂದು ಚೆಕ್ ಮಾಡ್ತಾ ಹೋಗೋಣಂತೆ. ಲಯಬಿಲಿಟಿ ಶೋ ಡೆಬಿಟ್ ಬ್ಯಾಲೆನ್ಸಸ್ ಅಂಡ್ ಅಸೆಟ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಸರಿಯಾದಂತ ಆಪ್ಷನ್ ಅಲ್ಲ. ಬೋತ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ಶೋಸ್ ಡೆಬಿಟ್ ಬ್ಯಾಲೆನ್ಸ್ ಅಂತ ಇದೆ. ಇದು ಕೂಡ ಸರಿಯಾದಂತ ಆಪ್ಷನ್ ಅಲ್ಲ. ಅಸೆಟ್ ಶೋ ಡೆಬಿಟ್ ಬ್ಯಾಲೆನ್ಸ್ ಅಂಡ್ ಲಯಬಿಲಿಟಿ ಶೋ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಇದೆ. ದಟ್ ಈಸ್ ಅಸೆಟ್ ಅನ್ನೋದು ಡೆಬಿಟ್ ಬ್ಯಾಲೆನ್ಸ್ ಅನ್ನ ತೋರಿಸಿದ್ರೆ ಲಯಬಿಲಿಟಿ ಅನ್ನೋದು ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ತೋರಿಸಬೇಕು. ಎಸ್, ಡೆಫಿನೆಟ್ಲಿ ಈ ಒಂದು ಆಪ್ಷನ್ ಸಿ ಏನಿದೆ ಇದು ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಈಸ್ ಆರ್ ಕನ್ಸಿಡರ್ಡ್ ಆಸ್ ಕಾಂಟ್ರಾ ಎಂಟ್ರೀಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕಾಂಟ್ರಾ ಎಂಟ್ರಿ ಅಂತಂದ್ರೆ ಕ್ಯಾಶ್ ಬುಕ್ ಆಸ್ ವೆಲ್ ಆಸ್ ಬ್ಯಾಂಕ್ ಪಾಸ್ಬುಕ್ ಎರಡರಲ್ಲೂ ಕೂಡ ಬರುವಂತಹ ಎಂಟ್ರಿಗಳಿಗೆ ಕಾಂಟ್ರಾ ಎಂಟ್ರಿ ಅಂತ ಹೇಳಿ ಕರೀತಾರೆ. ಎರಡೂ ಕಡೆನಲ್ಲಿ ಬರುವಂತಹ ಎಂಟ್ರಿಗಳು. ಇದರಲ್ಲಿ ಆಪ್ಷನ್ ಒನ್ ಬೈ ಒನ್ ನೋಡ್ತಾ ಹೋದ್ರೆ ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್ ಅಂತ ಹೇಳಿದ್ದಾರೆ. ಸೊ ಕ್ಯಾಶ್ ಅನ್ನ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದೀವಿ ಕ್ಯಾಶ್ ಅಕೌಂಟ್ ಅಲ್ಲಿ ಆಸ್ ವೆಲ್ ಆಸ್ ಪಾಸ್ಬುಕ್ ಅಲ್ಲಿ ಎರಡರಲ್ಲೂ ಕೂಡ ಈ ಒಂದು ಟ್ರಾನ್ಸಾಕ್ಷನ್ ಎಂಟ್ರಿಗೆ ಬರುತ್ತೆ. ಇದು ಕಾಂಟ್ರಾ ಎಂಟ್ರಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್ ಅಂತ ಹೇಳ್ತಿದ್ದಾರೆ. ಆಫೀಸ್ ಯೂಸಿಗೆ ಕ್ಯಾಶ್ ಅನ್ನ ವಿತ್ಡ್ರಾ ಮಾಡಿದ್ದಾರೆ. ಸೊ ಬ್ಯಾಂಕ್ ಆಸ್ ವೆಲ್ ಆಸ್ ಕ್ಯಾಶ್ ಎರಡು ಬುಕ್ ಅಲ್ಲೂ ಕೂಡ ಎಂಟ್ರಿ ಬರುತ್ತೆ. ಇದು ಕೂಡ ಕಾಂಟ್ರಾ ಎಂಟ್ರಿ. ದೆನ್ ಚೆಕ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್, ಬ್ಯಾಂಕಿಗೆ ಚೆಕ್ ಅನ್ನ ಡೆಪಾಸಿಟ್ ಮಾಡಿದೀವಿ. ಇದು ಕೂಡ ಕಾಂಟ್ರಾ ಎಂಟ್ರಿ ಆಗಿರುತ್ತೆ. ಹಾಗಾದ್ರೆ ಇದಕ್ಕೆ ಆಪ್ಷನ್ ಡಿ ದಟ್ ಈಸ್ ಆಲ್ ಆಫ್ ದ ಎಬೋ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ದೆನ್ ಫಿಫ್ತ್ ಕ್ವಶನ್ ಪಾಸ್ ದ ಜರ್ನಲ್ ಎಂಟ್ರಿ ಫಾರ್ ಗೂಡ್ಸ್ ಗಿವನ್ ಆಸ್ ಸ್ಯಾಂಪಲ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗೂಡ್ಸ್ ಗಿವನ್ ಆಸ್ ಸ್ಯಾಂಪಲ್. ಸ್ಯಾಂಪಲ್ ಇಸ್ ನಥಿಂಗ್ ಬಟ್ ಅಡ್ವರ್ಟೈಸ್ಮೆಂಟ್. ಸ್ಯಾಂಪಲ್ ಆಗಿ ನಾವು ಗೂಡ್ಸ್ ನ ಕೊಡ್ತಾ ಇದೀವಿ ಅಂತಂದ್ರೆ ಅದು ಅಡ್ವರ್ಟೈಸ್ಮೆಂಟ್ ಪರ್ಪಸ್ ಗೆ ಕೊಡ್ತಾ ಇದೀವಿ ಅಂತ ಅರ್ಥ. ಅಲ್ಲಿಗೆ ಅಡ್ವರ್ಟೈಸ್ಮೆಂಟ್ ಅನ್ನೋದು ಒಂದು ಅಕೌಂಟ್ ಇಲ್ಲಿ ಕ್ರಿಯೇಟ್ ಆಗತ್ತೆ ಅನ್ನೋದು ಗೊತ್ತಾಯ್ತು. ಗೂಡ್ಸ್ ಅಂದ ತಕ್ಷಣ ಇದು ಪರ್ಚೇಸ್ ಅಕೌಂಟ್ ಅಥವಾ ಸೇಲ್ಸ್ ಅಕೌಂಟ್ ಗೆ ಸಂಬಂಧಪಟ್ಟಿರುತ್ತೆ. ಗೂಡ್ಸ್ ಅನ್ನೇ ನಾವು ಪರ್ಚೇಸ್ ಮಾಡ್ತೀವಿ, ಆ ಗೂಡ್ಸ್ ಅನ್ನೇ ಕನ್ವರ್ಟ್ ಮಾಡಿ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡಾದ್ಮೇಲೆ ಸೇಲ್ ಮಾಡ್ತೀವಿ. ಸೊ ಈಗ ಗೂಡ್ಸ್ ಅನ್ನ ನಾವು ಸ್ಯಾಂಪಲ್ ಆಗಿ ಕೊಡ್ತಾ ಇದೀವಿ. ಸ್ಯಾಂಪಲ್ ಆಗಿ ಕೊಡ್ತಾ ಇದೀವಿ ಅಂತ ತಕ್ಷಣ ಅಡ್ವರ್ಟೈಸ್ಮೆಂಟ್ ಪರ್ಪಸ್ ಗೆ ಸ್ಯಾಂಪಲ್ ಆಗಿ ಕೊಡ್ತಾ ಇದೀವಿ. ಏನನ್ನ ಕೊಡ್ತಾ ಇದೀವಿ? ಗೂಡ್ಸ್ ಅನ್ನ ಕೊಡ್ತಾ ಇದೀವಿ. ದಟ್ ಈಸ್ ನಥಿಂಗ್ ಬಟ್ ಪರ್ಚೇಸ್ ಮಾಡಿರುವಂತಹ ಗೂಡ್ಸ್ ಅನ್ನ ನಾವಿಲ್ಲಿ ಕೊಡ್ತಾ ಇದೀವಿ. ಹಾಗಾದ್ರೆ ಜರ್ನಲ್ ಎಂಟ್ರಿ ಏನಂತ ಬರಬೇಕು? ಅಡ್ವರ್ಟೈಸ್ಮೆಂಟ್ ಅನ್ನುವಂತ ಎಕ್ಸ್ಪೆನ್ಸ್ ಅನ್ನ ನಾವು ಮಾಡ್ತಾ ಇದೀವಿ. ಏನನ್ನ ಕೊಡೋದ್ರ ಮುಖಾಂತರ ಎಕ್ಸ್ಪೆನ್ಸ್ ಮಾಡ್ತಾ ಇದೀವಿ?
ಪರ್ಚೇಸ್ ಮಾಡಿರುವಂತ ಗೂಡ್ಸ್ ಅನ್ನ ಕೊಡೋದ್ರ ಮುಖಾಂತರ ಈ ಒಂದು ಎಕ್ಸ್ಪೆನ್ಸ್ ಅನ್ನ ಮಾಡ್ತಾ ಇದೀವಿ. ಎಕ್ಸ್ಪೆನ್ಸ್ ಅನ್ನೋದು ನಾಮಿನಲ್ ಅಕೌಂಟ್ ಅಲ್ಲಿ ಬರುತ್ತೆ. ನಾಮಿನಲ್ ಅಕೌಂಟ್ ಒಳಗೆ ನಮಗಿರುವಂತಹ ರೂಲ್ಸ್ ಏನು, ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಶುಡ್ ಬಿ ಡೆಬಿಟೆಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಎಕ್ಸ್ಪೆನ್ಸ್, ಅಡ್ವರ್ಟೈಸ್ಮೆಂಟ್ ಅನ್ನೋ ಎಕ್ಸ್ಪೆನ್ಸ್ ಅನ್ನ ನಾವು ಇವಾಗ ಡೆಬಿಟ್ ಮಾಡಬೇಕು. ದೆನ್ ಪರ್ಚೇಸ್ ಅಕೌಂಟ್, ರಿಯಲ್ ಅಕೌಂಟ್ ರೂಲ್ಸ್ ಪ್ರಕಾರ ಪರ್ಚೇಸ್ ಆಗಿರುವಂತಹ ಗೂಡ್ಸ್ ಏನಿದೆ ದಟ್ ಈಸ್ ಗೋಯಿಂಗ್ ಔಟ್. ವಾಟ್ ಗೋಸ್ ಔಟ್? ಪರ್ಚೇಸ್ ಆಗಿರೋ ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ. ಹಾಗಾಗಿ ಪರ್ಚೇಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡ್ತೀವಿ. ಅಲ್ಲಿಗೆ ಈ ಒಂದು ಕ್ವಶನ್ ಗೆ ಸರಿಯಾದಂತ ಆಪ್ಷನ್ ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಡಿಟಾರ್ಸ್ ಟು ಪರ್ಚೇಸ್ ಅಕೌಂಟ್ ಅನ್ನೋದು ಆಗಿರುತ್ತೆ. Then sixth question ಗೆ ಬಂದ್ರೆ, find the net profit when the gross profit is 24,000, indirect expenses is rupees 10,000 ಅಂತ ಹೇಳಿ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈಕ್ವೇಶನ್ ಈ ರೀತಿ ಇರ್ತದೆ. ದಟ್ ಈಸ್ ಗ್ರಾಸ್ ಪ್ರಾಫಿಟ್ ಪ್ಲಸ್ ಇಂಡೈರೆಕ್ಟ್ ಇನ್ಕಮ್ಸ್ ಮೈನಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ಸ್ ಟು ನೆಟ್ ಪ್ರಾಫಿಟ್ ಅಂತ ಹೇಳಿ ಇರುತ್ತೆ. ಈ ಕ್ವಶನ್ ಒಳಗೆ ಗ್ರಾಸ್ ಪ್ರಾಫಿಟ್ 24,000 ಕೊಟ್ಟಿದ್ದಾರೆ. ಇಂಡೈರೆಕ್ಟ್ ಇನ್ಕಮ್ಸ್ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಬಿಟ್ಬಿಡಿ. ದೆನ್ ಮೈನಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 10,000 rupees ಕೊಟ್ಟಿದ್ದಾರೆ. ಅಲ್ಲಿಗೆ 14,000 ಇದಕ್ಕೆ ನೆಟ್ ಪ್ರಾಫಿಟ್ ಬರಬೇಕು. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಆಪ್ಷನ್ ಆಗಿರುತ್ತೆ. ದೆನ್ ಸೆವೆಂತ್ ಕ್ವಶನ್ ನೋಡಿದ್ರೆ, ಟೋಟಲ್ ಅಸೆಟ್ ಆಫ್ ದ ಬಿಸಿನೆಸ್ ಈಸ್ rupees 2 lakh ಅಂಡ್ ಇಟ್ಸ್ ಕರೆಂಟ್ ಲಯಬಿಲಿಟಿ ಈಸ್ rupees 30,000. ವಾಟ್ ಈಸ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಕೌಂಟಿಂಗ್ ಈಕ್ವೇಶನ್ ಗೆ ಸಂಬಂಧಪಟ್ಟಿರುವಂತಹ ಕ್ವಶನ್. ದಟ್ ಈಸ್ ಅಕೌಂಟಿಂಗ್ ಈಕ್ವೇಶನ್ ತಕ್ಷಣ ಅಸೆಟ್ ಶುಡ್ ಬಿ ಈಕ್ವಲ್ ಟು ಓನರ್ಸ್ ಕ್ಯಾಪಿಟಲ್ ಮೈನಸ್ ಪ್ಲಸ್ ಔಟ್ಸೈಡರ್ಸ್ ಲಯಬಿಲಿಟಿ ಅನ್ನೋದು ಈಕ್ವೇಶನ್ ಇದೆ. ಇಲ್ಲಿ ಕೊಟ್ಟಿರುವಂತದ್ದು ಅಸೆಟ್ 2 lakh rupees ಇದೆಯಂತೆ. ಓನರ್ಸ್ ಕ್ಯಾಪಿಟಲ್ ನಮಗೆ ಗೊತ್ತಿಲ್ಲ, ಸೊ ಅದನ್ನ ಕಂಡುಹಿಡಬೇಕು. ಪ್ಲಸ್ ಔಟ್ಸೈಡರ್ಸ್ ಲಯಬಿಲಿಟಿ 30,000 ಅಂತ ಹೇಳಿದ್ದಾರೆ. ಸೊ 2 ಲಕ್ಷ ಅಸೆಟ್ ಬರಬೇಕು ಅಂತಂದ್ರೆ ಓನರ್ಸ್ ಕ್ಯಾಪಿಟಲ್ ಪ್ಲಸ್ ಔಟ್ಸೈಡರ್ ಲಯಬಿಲಿಟಿ 30,000 ಮಾಡಿದ್ರೆ ಇಲ್ಲಿ ನಮಗೆ 2 lakh rupees ಅಸೆಟ್ ಬರುತ್ತೆ. ಅಲ್ಲಿಗೆ 30,000ಕ್ಕೆ ಎಷ್ಟು ರೂಪಾಯಿನ ಆಡ್ ಮಾಡಿದ್ರೆ ನಮಗೆ ಅಸೆಟ್ 2 lakh ಬರುತ್ತೆ. 1,70,000 ಆಡ್ ಮಾಡಿದ್ರೆ 2 lakh rupees ಅಸೆಟ್ ವ್ಯಾಲ್ಯೂ ಬರುತ್ತೆ. ಸೊ 1,70,000 ಪ್ಲಸ್ 30,000 2 lakh rupees ಆಗಬೇಕು. ಅಲ್ಲಿಗೆ ಕ್ಯಾಪಿಟಲ್ ವ್ಯಾಲ್ಯೂ 1,70,000. ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ದೆನ್ 8th ಕ್ವಶನ್, ಕ್ಯಾಶ್ ಇನ್ ಹ್ಯಾಂಡ್ rupees 2,000, postage rupees 100, carriage rupees 500. ವಾಟ್ ಈಸ್ ದ ಪೆಟ್ಟಿ ಕ್ಯಾಶ್ ಬುಕ್ ಬ್ಯಾಲೆನ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಪೆಟ್ಟಿ ಕ್ಯಾಶ್ ಬುಕ್ ಬ್ಯಾಲೆನ್ಸ್ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಡ್ಬೇಕಾಗಿದೆ. ಪೆಟ್ಟಿ ಕ್ಯಾಶ್ ಬುಕ್ ಒಳಗೆ ಕ್ಯಾಶ್ ಬ್ಯಾಲೆನ್ಸ್ ರೆಸಿಪ್ಟ್ ಸೈಡ್ ಅಲ್ಲಿ 2,000 rupees ಇದೆ. ಇನ್ ಪೇಮೆಂಟ್ ಸೈಡ್ ಅಲ್ಲಿ ಪೋಸ್ಟೇಜ್ 500 rupees, ದೆನ್ postage 100 rupees, ಸೊ ಪೆಟಿ ಕ್ಯಾಶ್ ಬುಕ್ ಒಳಗೆ ಕ್ಯಾಶ್ ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡ್ ರೆಸಿಪ್ಟ್ ಸೈಡ್ ಅಲ್ಲಿ 2,000 rupees ಇರುತ್ತೆ. ಪೇಮೆಂಟ್ ಸೈಡ್ ಒಳಗೆ ಪೋಸ್ಟೇಜ್ 100 rupees, ಕ್ಯಾರೇಜ್ 500 rupees ಇರುತ್ತೆ. ಅಲ್ಲಿಗೆ ಬ್ಯಾಲೆನ್ಸ್ ಮಾಡಿದಾಗ ರೆಸಿಪ್ಟ್ ಸೈಡ್ ಅಲ್ಲಿ 2,000, ಪೇಮೆಂಟ್ ಸೈಡ್ ಅಲ್ಲಿ 600, ಅಂದ್ರೆ ಇನ್ನ ಡಿಫರೆನ್ಸ್ ಎಷ್ಟಿದೆ? 1,400 rupees ಇದೆ. ಈ 1,400 rupees ಕ್ಲೋಸಿಂಗ್ ಪೆಟಿ ಕ್ಯಾಶ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ 1,400 ಅನ್ನೋದು ಆಪ್ಷನ್ ಸಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ದೆನ್ 9th ಕ್ವಶನ್, ಕ್ಯಾಪಿಟಲ್ rupees 9 lakh, liability rupees 6 lakh and profit of the year is 2 lakh. then total asset will be ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತ ಕ್ವಶನ್. ಟೋಟಲ್ ಅಸೆಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಡ್ಬೇಕು. ಸೊ ಅಕೌಂಟಿಂಗ್ ಈಕ್ವೇಶನ್, ಅಸೆಟ್ ಶುಡ್ ಬಿ ಈಕ್ವಲ್ ಟು ಓನರ್ಸ್ ಕ್ಯಾಪಿಟಲ್ ಅಥವಾ ಓನರ್ಸ್ ಈಕ್ವಿಟಿ ಪ್ಲಸ್ ಔಟ್ಸೈಡರ್ಸ್ ಲಯಬಿಲಿಟಿ ಅನ್ನೋದು ನಮ್ಮ ಈಕ್ವೇಶನ್ ಇರುವಂತದ್ದು. ಸೊ ಕ್ಯಾಪಿಟಲ್ 9 lakh ಕೊಟ್ಟಿದ್ದಾರೆ, ಪ್ಲಸ್ ಔಟ್ಸೈಡರ್ಸ್ ಲಯಬಿಲಿಟಿ 6 lakh rupees ಕೊಟ್ಟಿದ್ದಾರೆ. ದೆನ್ ಪ್ರಾಫಿಟ್ ಆಫ್ ದ ಇಯರ್ ಈಸ್ rupees 2 lakh ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರಾಫಿಟ್ ಅನ್ನೋದು ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನಮ್ಮ ಓನರ್ಸಿನ ಈಕ್ವಿಟಿಗೆ ಅಥವಾ ಓನರ್ಸಿನ ಕ್ಯಾಪಿಟಲ್ಗೆ ಆಡ್ ಆಗಬೇಕು. ಸೊ ಈಗ ಆ 2 lakh rupees ನ ಇಲ್ಲಿ ನಾವು ಆಡ್ ಮಾಡ್ಕೊಳ್ಳೋಣ.
ಆಡ್ ಮಾಡಿದ್ರೆ ಅಲ್ಲಿಗೆ ಟೋಟಲ್ ಬರೋ ವ್ಯಾಲ್ಯೂ ಅಸೆಟ್ ನ ವ್ಯಾಲ್ಯೂ ಆಗಿರುತ್ತೆ. ಸೊ 9 lakh plus 6 lakh 15 lakh plus 2 lakh 17 lakh rupees ಆಗುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಎ 17 lakh. Then last question, if you want to shut down or alter the company, which of the following combination of key must be used in Tally software ಅಂತ ಹೇಳಿದ್ದಾರೆ. Alt plus F3 ಇದಕ್ಕೆ ಸರಿಯಾದಂತ ಆಪ್ಷನ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋದಕ್ಕೆ, ಎರಡು ಕ್ವಶನ್ ಪೇಪರ್ ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜರ್ನಲ್ ಎಂಟ್ರೀಸ್ ಮತ್ತೆ ಸಪರೇಟ್ ಲೆಜರ್ ಅಕೌಂಟ್ಸ್ ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋದಿದ್ದೀನಿ. ಥ್ಯಾಂಕ್ ಯು.